ಮೊನ್ನೆ ನಾವು ನಿಷ್ಠಾ ಪರಂಪರೆಯವರೆಲ್ಲ ಕುತ್ಕೊಂಡು ಒಂದು ಗಹನವಾದ ಅಧ್ಯಾತ್ಮದ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ವಿ. ಕೆಲ ವಿಷಯಗಳು ನಮಗೆ ಗೋಚರ ಆಯ್ತು. ಆ ಕೆಲ ವಿಷಯಗಳು ಏನ್ ಗೋಚರ ಆಯ್ತು ನಿಮ್ ಜೊತೆಗೆ ಹಂಚ್ಕೊಳ್ತೇನೆ. ಈ ಅಧ್ಯಾತ್ಮ ಸಾಧನೆಯಲ್ಲಿ ಜೀವನ ಮುಕ್ತಿಗೆ ಒಂದು ಮಾರ್ಗ, ಆ ಮಾರ್ಗದಲ್ಲಿ ಕ್ರಮಿಸಬೇಕು, ಆ ಮಾರ್ಗದ ಅಂತ್ಯದಲ್ಲಿ ನಮಗೆ ಜೀವನ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ವಿಷಯ. ಜೊತೆಗೆ ಈ ಆತ್ಮದ ಮಾರ್ಗದಲ್ಲಿ, ಮುಕ್ತಿಯ ದಾರಿಯಲ್ಲಿ ಏನೆಲ್ಲ ಭ್ರಮೆಗಳು ಉಂಟಾಗ್ತವೆ. ನಮಸ್ತೆ, ಗುರುಶರಣ. ಮೊನ್ನೆ ನಾವು ನಿಷ್ಠಾ ಪರಂಪರೆಯವರೆಲ್ಲ ಕುತ್ಕೊಂಡು ಒಂದು ಗಹನವಾದ ಅಧ್ಯಾತ್ಮದ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ವಿ. ಸುಮಾರು 2 ಗಂಟೆ ಚರ್ಚೆ ಮಾಡಿದ ಮೇಲೆ ಕೆಲ ವಿಷಯಗಳು ನಮಗೆ ಗೋಚರ ಆಯಿತು. ಆ ಕೆಲ ವಿಷಯಗಳು ಏನು ಗೋಚರ ಆಯಿತು ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ಈ ಅಧ್ಯಾತ್ಮ ಸಾಧನೆಯಲ್ಲಿ ಜೀವನ ಮುಕ್ತಿಗೆ ಒಂದು ಮಾರ್ಗ, ಆ ಮಾರ್ಗದಲ್ಲಿ ಕ್ರಮಿಸಬೇಕು, ಆ ಮಾರ್ಗದ ಅಂತ್ಯದಲ್ಲಿ ನಮಗೆ ಜೀವನ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ವಿಷಯ. ಜೊತೆಗೆ ಈ ಆತ್ಮದ ಮಾರ್ಗದಲ್ಲಿ, ಮುಕ್ತಿಯ ದಾರಿಯಲ್ಲಿ ಏನೆಲ್ಲ ಭ್ರಮೆಗಳು ಉಂಟಾಗ್ತವೆ ಅಂತ ಹೇಳಿ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ಹಿರಿಯರು ಗುರುತಿಸಿದ, ಗಮನಿಸಿದ ಒಂದು 3 ಭ್ರಮೆಗಳನ್ನು ನಾವು ಪಾಯಿಂಟ್ ಔಟ್ ಮಾಡಿದ್ವಿ. ಆ 3 ಭ್ರಮೆಗಳನ್ನು ವಿಚಾರ ವಿಮರ್ಶೆ ಮಾಡಿದಾಗ ಎಷ್ಟು ನಿಜ ಅಂತ ಅನಿಸ್ತು. ಯಾವುದೇ ತತ್ವಜ್ಞಾನವನ್ನು, ಫಿಲಾಸಫಿಯನ್ನು ನಮ್ಮ ಜೀವನದ ಜೊತೆಗೆ ಅಳವಡಿಸ್ಕೊಂಡು, ನಮ್ಮ ಗತ ಜೀವನದ ಜೊತೆಗೆ ಅದನ್ನು ಪರೀಕ್ಷಿಸಿ, ತುಲನಾತ್ಮಕವಾಗಿ, ವಿಶ್ಲೇಷಣಾತ್ಮಕವಾಗಿ ಅದನ್ನು ಬಳಸ್ಕೊಂಡು ನೋಡಿದಾಗ ಹಿರಿಯರು ಹೇಳಿರೋ ಎಷ್ಟೋ ಸತ್ಯವಾದ ಮಾತುಗಳು, ಅನುಭವದ ಮಾತುಗಳು, ಸಾಕ್ಷಾತ್ಕಾರದ ಮಾತುಗಳು ಎಷ್ಟು ನಿಜ ಅಂತ ಅನಿಸುತ್ತೆ. ಆದರೆ ಈ ಮನಸ್ಸು ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ತತ್ವಜ್ಞಾನವನ್ನು ಸೃಷ್ಟಿ ಮಾಡುತ್ತೆ. ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಫಿಲಾಸಫಿಯನ್ನು ರೆಡಿ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಅಲ್ಲಿ ಜೀವನ ಮಾಡ್ತಾ ಇರುತ್ತೆ. ಈ ಮನಸ್ಸೇ ಹಾಗೆ. ಅದಕ್ಕೆ ಬೇಕು ಅಂತಂದಾಗ ತನಗೆ ಹೇಗೆ ಬೇಕೋ ಹಾಗೆ ಫಿಲಾಸಫಿಗಳನ್ನು ಸೃಷ್ಟಿ ಮಾಡುತ್ತೆ. ತನಗೆ ಬೇಡ ಅಂದಾಗೆಲ್ಲ ಅದಕ್ಕೆ ಬೇಕಾದಂಥ ಫಿಲಾಸಫಿಗಳನ್ನು ಸೃಷ್ಟಿ ಮಾಡುತ್ತೆ. ಸೊ ಹೀಗೆ ಮನಸ್ಸಿನ ಬಗ್ಗೆನೂ ಕೂಡ ಒಂದು ಅಧ್ಯಯನ ಮಾಡಿದ್ವಿ. ಆಗ ಈ ಮುಕ್ತಿ ದಾರಿಗೆ ಅಡ್ಡ ಬರುವಂತಹ 3 ದೊಡ್ಡ ಮಹಾಭ್ರಮೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮೊದಲನೇ ಅತಿ ದೊಡ್ಡ ಭ್ರಮೆ ಏನಪ್ಪ ಅಂತಂದರೆ, ಈ ಜಗತ್ತು ಶಾಶ್ವತ ಅಂತ ಅಂದ್ಕೊಂಡಿರೋದು. ಹಿಂದಿನ ಕಾಲಕ್ಕಾದರೂ ಕಮ್ಯುನಿಕೇಷನ್ ಅಷ್ಟು ಇರಲಿಲ್ಲ. ಒಂದು ಊರಲ್ಲಿ ಇನ್ನೊಂದು ಊರಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಒಂದು ಹಳ್ಳಿಯಲ್ಲಿ ಪ್ಲೇಗ್ ಬಂದು ಸತ್ತು ಹೋದರೆ ಇನ್ನೊಂದು ಹಳ್ಳಿ ಅವ್ರಿಗೆ ಗೊತ್ತಾಗೋಕ್ಕೆ ತುಂಬ ವರ್ಷಗಳು ಬೇಕಾಗ್ತಾ ಇತ್ತು. ಸೊ ಹೀಗೆ ಆ ಕಾಲದ ಜನರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ 100 ವರ್ಷ 120 ವರ್ಷ ಬದುಕ್ತಾ ಇದ್ದ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಜಗತ್ತು ನಿಜ ಅಂತ ಅಂದ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇತ್ತು. ಆದರೆ ನಮ್ಮ ಈ ಫಾಸ್ಟ್ ಫೇಸ್ಡ್ ಲೈಫಲ್ಲಿ ವಿ ಹ್ಯಾವ್ ಸೀನ್ ಸೋ ಮೆನಿ ಡೆತ್ಸ್, ಸೋ ಮೆನಿ ಚೇಂಜಸ್. ಎಷ್ಟೊಂದು ಬದಲಾವಣೆಗಳನ್ನು ಗಮನಿಸಿದ್ದೇವೆ. ಹಳ್ಳಿಗಳು ಹಳ್ಳಿಗಳಾಗೇ ಉಳಿದಿಲ್ಲ, ನಗರಗಳು ನಗರಗಳಾಗೇ ಉಳಿದಿಲ್ಲ. ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ, ಫಾಸ್ಟೆಸ್ಟ್ ಗ್ರೋಯಿಂಗ್ ವಿಲೇಜಸ್, ಆ ಎಲ್ಲ ಡೆಮೋಗ್ರಫಿ ಎಲ್ಲ ಬದಲಾಗ್ತಾ ಇದೆ. ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ದ ಜಗತ್ತು ಈಗ ಹಾಗಿಲ್ಲ, ಅಥವಾ ಯೌವನದಲ್ಲಿ ನೋಡ್ತಾ ಇದ್ದ ಜಗತ್ತು ಹಾಗಿಲ್ಲ. ಸೊ ಜಗತ್ತು ಶಾಶ್ವತವಾಗಿಲ್ಲ, ಬದಲಾಗ್ತಾ ಇದೆ ಅನ್ನೋದು ನಮಗೆ ಭಾಳಷ್ಟು ರೆಫರೆನ್ಸ್ಗಳು ಸಿಕ್ತು. ನಮ್ಮ ಜೊತೆಗೆ ಒಡ ಹುಟ್ಟಿದವರು, ನಾವು ಯಾರನ್ನ ನೋಡಿಕೊಂಡು ಬೆಳೆದು ಬಂದ್ವಿ, ಅವರು ಇವತ್ತು ಈ ಜಗತ್ತಲ್ಲಿ ಇಲ್ಲ. ಸೊ ಇದನ್ನೆಲ್ಲ ಗಮನಿಸಿದಾಗ ಜಗತ್ತು ಶಾಶ್ವತ ಅಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತು. ಇದಕ್ಕೆ ಋಷಿಗಳು ಒಂದು ಅದ್ಭುತವಾದ ಕತೆ ಹೇಳ್ತಾರೆ. ಅಂದರೆ ಒಂದು ಸಾರಿ ಸ್ವಾಮಿ ವಿವೇಕಾನಂದರು ಅತಿ ದೊಡ್ಡ ಋಷಿ ಅಲ್ವೇ, ಆಧುನಿಕ ಜಗತ್ತಿನ ಮಹಾನ್ ಕರ್ಮಠ ಸನ್ಯಾಸಿ ಮತ್ತು ಋಷಿ. ಅವರು ಒಂದು ಸಾರಿ ಒಬ್ಬ ರಾಜನ ಮನೆಗೆ ಇನ್ವಿಟೇಷನ್ ಮೇಲೆ ಹೋಗ್ತಾರೆ. ಹೋಗಿ ಅವರು ತಮ್ಮ ಸ್ಥಳವನ್ನು ತೋರಿಸ್ತಾ ಹೋಗ್ತಾರೆ, ಹೇಗಿದೆ ಹೇಗಿದೆ ಅಂತ ಹೇಳಿ. ಆ್ಯಂಡ್ ಹಿ ಇಂಟ್ರಡ್ಯೂಸಸ್, ನೋಡಪ್ಪ ನಮ್ಮ ಅರಮನೆ ಎಷ್ಟು ಚೆನ್ನಾಗಿದೆ ಅಂತ. ವಿವೇಕಾನಂದರು ಹೇಳ್ತಾರೆ, ಹಾಂ ಚೆನ್ನಾಗಿದೆ, ನಿಮ್ಮದು ಗೆಸ್ಟ್ ಹೌಸ್ ತುಂಬ ಚೆನ್ನಾಗಿದೆ. ರಾಜ ಅನ್ಕೋತಾನೆ, ಬಹುಶಃ ಇವರಿಗೆ ಅರ್ಥ ಆಗಲಿಲ್ವೇನೋ,
ಆವಾಗ ಅವನು ತಾಕೀತು ಮಾಡಿ ವಿವೇಕಾನಂದರಿಗೆ ಹೇಳ್ತಾನೆ, ಅಪ್ಪ ಇದು ಅರಮನೆ ಅಲ್ಲ, ಇದು ಗೆಸ್ಟ್ ಹೌಸ್ ಅಲ್ಲ, ಅರಮನೆ ಅಂತ. ಸೊ ವಿವೇಕಾನಂದರು ಹಾಂ 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 ಅದೇ ಗೊತ್ತಾಯಿತು, ಈ ಗೆಸ್ಟ್ ಹೌಸ್ ತುಂಬ ಚೆನ್ನಾಗಿ ಕಟ್ಟಿದ್ದೀರಿ. ಆವಾಗ ರಾಜನಿಗೆ ಇರುಸು ಮುರುಸು ಉಂಟಾಗುತ್ತೆ, ಅಲ್ಲಪ್ಪ ನಾನು ಅರಮನೆ ಅಂತ ಹೇಳ್ತಾ ಇದ್ದೀನಿ, ನೀವು ಗೆಸ್ಟ್ ಹೌಸ್ ಅಂತ ಹೇಳ್ತಾ ಇದ್ದೀರಿ, ಹೇಗೆ ಅಂತ. ಆವಾಗ ವಿವೇಕಾನಂದರು ಹೇಳ್ತಾರೆ, ಓಹೋ ಸರಿ ಸರಿ, ಇದು ಗೆಸ್ಟ್ ಹೌಸ್ ಅಲ್ಲ, ಅರಮನೆ. ಹಾಂ ಹಾಂ, ಮತ್ತು ಎಲ್ಲಿ ನಿಮ್ಮ ಮುತ್ತಜ್ಜ ಮುತ್ತಜ್ಜಿಯರನ್ನ ಕರೀರಿ ಅಂತ. ಅವರು ಒಂದು ಕ್ಷಣ ಡಿಸ್ಟರ್ಬ್ ಆಗ್ತಾರೆ. ಮುತ್ತಜ್ಜ ಮುತ್ತಜ್ಜಿ ಇಲ್ಲ, ಅವರು ದೇ ಆರ್ ನೋ ಮೋರ್. ಅವ್ರ ಅಪ್ಪ ಅಮ್ಮ ಇದ್ದರೆ ಅವ್ರನ್ನಾರು ಕರೀರಿ ಅಂತ. ಅರೆ ಅವರೇ ಇಲ್ಲ ಅಂದಮೇಲೆ ಅವ್ರು ಹೇಗೆ ಬರ್ತಾರೆ? ಓಹ್ ಹಾಗಾದರೆ ನಿಮ್ಮ ಅಜ್ಜ ಅಜ್ಜಿನಾದರೂ ಕರೀರಿ, ಭೇಟಿ ಮಾಡೋಣ. ಅವರು ದೇ ಆರ್ ನೋ ಮೋರ್. ಮತ್ತು ಅವ್ರು ಎಲ್ಲಿ ಇರ್ತಾರೆ? ಇಲ್ಲಿದ್ದರು, ಇವಾಗ ದೇ ಆರ್ ನೋ ಮೋರ್. ಹಾಂ ಹಾಂ, ತಂದೆ ತಾಯಿ ಅವರು ಕೂಡ ಇಲ್ಲ, ಬಟ್ ಅವರು ಇಲ್ಲಿ ಇದ್ರಲ್ವ? ಹೌದು ಇದ್ರು, ಇದ್ರೆ ಮಾತ್ರ ಕರೀರಿ. ಇಲ್ಲ ಇದ್ದರು, ಆಮೇಲೆ ಅವರು ತೀರಿ ಹೋದರು. ಆವಾಗ ವಿವೇಕಾನಂದರು ಹೇಳ್ತಾರೆ, ಬಂದು ಸ್ವಲ್ಪ ದಿವಸ ಇದ್ದು ಹೋಗೋದಕ್ಕೆ ಅದನ್ನು ನಾವು ಗೆಸ್ಟ್ ಹೌಸ್ ಅಂತ ಹೇಳ್ತೇವೆ. ಸೊ ನಾನು ಕೂಡ 3 ದಿವಸ ಇಲ್ಲಿ ಇರ್ತೇನೆ, 3 ದಿವಸ ಆದಮೇಲೆ ಹೊರಟುಬಿಡ್ತೇನೆ. ಸೊ ಇದು ನನ್ನ ಗೆಸ್ಟ್ ಹೌಸು. ನೀವು ಕೂಡ ಒಂದು 30 ವರ್ಷ 100 ವರ್ಷ ಇರ್ತೀರೇನೋ. ಸೊ ಇದು ಬಂದು ಇದ್ದು ಹೋಗುವಂಥದ್ದು ಶಾಶ್ವತ ಜಾಗ ಅಲ್ಲ, ಶಾಶ್ವತ ಅಲ್ಲ, ಆದ್ದರಿಂದ ಇದು ಗೆಸ್ಟ್ ಹೌಸ್ ಅಂತ ಹೇಳಿ ತಮ್ಮ ಮಾತುಕತೆಯಲ್ಲಿ ಅವರಿಗೊಂದು ಅಧ್ಯಾತ್ಮ ಬೋಧನೆಯನ್ನು ಮಾಡ್ತಾರೆ. ನಿಜ ಅಲ್ವಾ? ನಾವಿರೋ ಮನೆಯಲ್ಲಿ ಹೆಚ್ಚಿರೋದು ಬದಲು ನಾವು ಆಚೆನೇ ಇದ್ದದ್ದು ಹೆಚ್ಚು. ನಮ್ಮ ಮನೆ ಬಿಟ್ಟು ನಮ್ಮದು ವೆಕೇಷನ್ ಅಂತ ಹೋಗ್ತಾ ಇದ್ದಿದ್ದ ಜಾಗನೇ, ಮನೆಯಲ್ಲಿರೋದು ಕಡಿಮೆ, ಊರಲ್ಲಿರೋದೇ ಜಾಸ್ತಿ, ಸುತ್ತಾಡೋದೇ ಜಾಸ್ತಿ, ಬೇರೆ ಕಡೆ ಇರೋದೇ ಜಾಸ್ತಿ. ನಮ್ಮ ಮನೆಯಲ್ಲಿ ನಾವು ಹೆಚ್ಚು ಹೊತ್ತು ಇಲ್ಲವೇ ಇಲ್ಲ, ಇದ್ದರೂ ಅದಕ್ಕೆ ಅಂಟ್ಕೊಂಡೇ ಇಲ್ಲ ಅಂತ. ಸೊ ಹೀಗಾಗಿ ಅತಿ ದೊಡ್ಡ ಭ್ರಮೆ ಏನಪ್ಪ ಅಂತಂದರೆ ಈ ಜಗತ್ತು ಶಾಶ್ವತ ಅಂತ ಹೇಳಿ. ಎಷ್ಟು ಜನ ಬಂದರು, ಇದ್ದರು, ಹೋದರು, ಎಷ್ಟು ಜನ ಬರ್ತಾರೆ, ಇರ್ತಾರೆ, ಹೋಗ್ತಾರೆ. ಇವತ್ತು ನಾವಿದ್ದೀವಿ, ನಾವು ಇರ್ತೀವಿ, ನಾಳೆ ಹೋಗ್ತೀವಿ. ಸೊ ಇದನ್ನು ಗಮನಿಸಲಾಗಿ ಇದನ್ನು ಶಾಶ್ವತ ಅಂತ ಭಾವಿಸಿದಾಗ, ಜಗತ್ತು ಪರ್ಮನೆಂಟ್ ಅಂತ ಭಾವಿಸಿದಾಗ ನಮಗೆ ಭಾಳಷ್ಟು ದುಃಖಗಳು ಉಂಟಾಗುತ್ತೆ. ಯಾಕಂದರೆ ಬದಲಾವಣೆ ಒಂದೇ ಶಾಶ್ವತವಾಗಿರುವಂಥದ್ದು. ಸೊ ಹೀಗಾಗಿ ಮೊದಲನೇ ಭ್ರಮೆ, ಈ ಜಗತ್ತು ಒಂದು ಶಾಶ್ವತ ನಿಲಯ ಅಂತ ಅಂದ್ಕೊಂಡಿದ್ದು. ಸ್ನೇಹಿತರೆ, ಇದು ಶಾಶ್ವತ ಅಲ್ಲ. ನಮ್ಮ ಇದು ಫಿಲಾಸಫಿನೂ ಅಲ್ಲ, ಅಥವಾ ಕಷ್ಟಪಟ್ಟು ಬಾಹೆಟ್ ಮಾಡುವಂಥ ಮಂತ್ರನೂ ಅಲ್ಲ. ಇದು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇರುವಂಥ ಸತ್ಯ. ಜಗತ್ತು ಬದಲಾಗ್ತಾ ಇದೆ. ನಮ್ಮ ಬಾಲ್ಯದ ಜಗತ್ತು ಈಗಿಲ್ಲ, ಯೌವನದ ಜಗತ್ತು ಈಗಿಲ್ಲ. ಸಾಯುವ ಒಬ್ಬ ವ್ಯಕ್ತಿಗೆ ಕೇಳಬೇಕು ನೀವು, ಸಾಯುವಂಥ ವ್ಯಕ್ತಿಗೆ ಏನಪ್ಪ, ಹೇಗಪ್ಪ ಬದುಕಿದೆ, ಏನು ನಿನ್ನ ಅನುಭವ ಅಂತ. ಅವನು ಹೇಳ್ತಾನೆ, ನಾನು ಏನೆಲ್ಲ ಮಾಡಿದೆ ಅದೆಲ್ಲ ವ್ಯರ್ಥ ಆಯಿತು ಅಂತ. ಅದನ್ನು ಮುಂದೆ ಕನೆಕ್ಟ್ ಮಾಡೋಣ. ಸೊ ಎರಡನೇ ಭ್ರಮೆ ಏನಪ್ಪ ಅಂತಂದರೆ ಈ ದೇಹ ಶಾಶ್ವತ ಅನ್ನುವಂಥದ್ದು. ಫಸ್ಟ್ ಜಗತ್ತು ಶಾಶ್ವತ ಅನ್ನೋದು ಮೊದಲನೇ ಭ್ರಮೆ. ಎರಡನೇ ಭ್ರಮೆ ಈ ದೇಹ ಶಾಶ್ವತ ಅನ್ನುವಂಥದ್ದು. ಈ ದೇಹ ಶಾಶ್ವತ ಅನ್ನೋಂಗಿದ್ರೆ ಆ 5 ವರ್ಷದ ಹುಡುಗ ಎಲ್ಲಿ? ಆ 3 ವರ್ಷದ ಪುಟ್ಟ ಲಂಗ ಹಾಕ್ಕೊಂಡು ತಿರುಗ್ತಾ ಇದ್ದು ಓಡಾಡ್ತಾ ಇದ್ದ ಆ ಮಗು, ಹೆಣ್ಣು ಮಗು ಎಲ್ಲಿ? ಆ ಹುಡುಗರು ಎಲ್ಲಿ? ನನ್ನ ತಂದೆ ತಾಯಿಗಳಲ್ಲಿ? ನನ್ನದು ಈ ಶರೀರ ಶಾಶ್ವತ ಅನ್ನೋಂಗಿದ್ರೆ 15 ವರ್ಷದ ಶರೀರ ಎಲ್ಲಿ? 20ನೇ ವರ್ಷದ ಶರೀರ ಎಲ್ಲಿ? ನಮ್ಮ ಶರೀರವೇ ನಮ್ಮ ಜೊತೆ ಶಾಶ್ವತವಾಗಿಲ್ಲ, ಅದು ನಿರಂತರ ಬದಲಾವಣೆಗೆ ಒಳಪಡ್ತಾ ಇದೆ. ಈ ಶರೀರಕ್ಕೆ 6 ಫೋಲ್ಡ್ ಚೇಂಜಸ್ ಅಂತ ಇದೆ. ಈ ಶರೀರ ಹುಟ್ಟಿದ ಮೇಲೆ ಅದು ಹುಟ್ಟುತ್ತೆ, ಬೆಳೆಯುತ್ತೆ, ವೃದ್ಧಿಯಾಗತ್ತೆ, ಆಮೇಲೆ ಅದು ಬಾಗುತ್ತೆ, ವಯಸ್ಸಾಗುತ್ತೆ, ಸತ್ತೋಗುತ್ತೆ. ಸೊ ಇದು ಕೇವಲ ನಮಗೆ ಅಂತ ಅಪ್ಲಿಕೇಬಲ್ ಅಲ್ಲ. ಜಗತ್ತಿನಲ್ಲಿ ಯಾರ್ಯಾರಿದ್ದಾರೋ, ಯಾರ್ಯಾರು ಶರೀರಧಾರಿಗಳಾಗಿದ್ದಾರೋ ಅವರೆಲ್ಲೂ ಕೂಡ ಇದು ಬದಲಾವಣೆಗೆ ಒಳಪಡುತ್ತೆ, ಹುಟ್ಟುತ್ತೆ, ಇರುತ್ತೆ, ಬೆಳೆಯುತ್ತೆ, ಬಾಗುತ್ತೆ, ವೃದ್ಧಾಪ್ಯ ಬರುತ್ತೆ, ಸತ್ತೋಗುತ್ತೆ. ಸೊ ಬದಲಾಗ್ತಾ ಈ ಶರೀರನೂ ಕೂಡ ನಂದು ಶರೀರ, ಇದು ಶಾಶ್ವತ ಅಂತ ಅಂದ್ಕೊಂಡು ಆ ಶರೀರದ ಲಾಲಸೆಯಲ್ಲಿ ನಾವು ಬದುಕ್ತಾ ಇರಬೇಕಾದ್ರೆ ಅದು ದುಃಖವನ್ನೇ ಕೊಡುತ್ತೆ. ಭಾಳಷ್ಟು ಜನರಿಗೆ ಡಯಾಬಿಟೀಸ್ ಬಂದಾಗ ಅವ್ರ ಮನಸ್ಸು ಒಪ್ಪಿರೋದಿಲ್ಲ. ನನಗೆ ಡಯಾಬಿಟೀಸ್ ಬಂತ, BP ಬಂದಾಗ ನನಗೆ BP ಬಂತ, ಅಥವಾ ನಂಗೆ ಕ್ಯಾನ್ಸರ್ ಬಂತ, ನನಗೆ ಹಾರ್ಟ್ ಅಟ್ಯಾಕ್ ಆಯ್ತಾ ಅಂತ, ಹೀಗೆಲ್ಲ. ಯಾಕಂದರೆ ಅವರು ಈ ಶರೀರವನ್ನು ಸ್ವಂತದ್ದು, ಶಾಶ್ವತವಾಗಿದ್ದು ಅಂತ ನಂಬಿಬಿಟ್ಟಿದ್ರು. ಆ ನಂಬಿಕೆ ಘೋರವಾಗಿತ್ತು, ಗಟ್ಟಿಯಾಗಿತ್ತು. ಯಾವಾಗ ಒಂದು ರೋಗ ಅದನ್ನು ಅಳ್ಳಾಡಿಸ್ತು, ಆವಾಗ ನಮ್ಮ ಈ ನಂಬಿಕೆ ಸೌಧ ಬಿದ್ದು ಹೋಯಿತು. ಜ್ಞಾನಿಗಳು ಇದು ಕೂಡ ಪರ್ಮನೆಂಟ್ ಅಲ್ಲ, ಈ ಶರೀರವೂ ಕೂಡ ಪರ್ಮನೆಂಟ್ ಅಲ್ಲ ಅಂತ.
ನೋಡಿ, ವ್ಯವಹಾರಾತ್ಮಕವಾಗಿ ಗಮನಿಸಿದರೆ ಈ ಶರೀರ ಒಂದು ಮಷೀನ್ ಅಷ್ಟೇ. ಸಪ್ತ ಧಾತುಗಳಿಂದ ಉಂಟಾಗಿದ್ದು ಮಾಂಸ, ಮಜ್ಜೆ, ರಕ್ತದ ಓಡಾಟಗಳು, ಪ್ರಾಣದ ಒತ್ತಡದಿಂದ ಓಡಾಡ್ತಾ ಇರೋ ಈ ಶರೀರ ಅಷ್ಟೇ. ಪ್ರಾಣವಿಲ್ಲ ಆದಮೇಲೆ ಈ ಶರೀರ ಕೇವಲ ಜಡ. ಆಹಾರವನ್ನು ಬದಲಾಯಿಸುತ್ತೆ, ಆಹಾರವನ್ನು ಜೀರ್ಣ ಮಾಡುತ್ತೆ, ಜೀರ್ಣವಾದ ಆಹಾರವನ್ನು ಸಪ್ತ ಧಾತುಗಳಾಗಿ ಪರಿವರ್ತನೆ ಮಾಡುತ್ತೆ. ಅಷ್ಟೇ ಇದರ ಕೆಲಸ. ಬೇಡವಾದದನ್ನು ಆಚೆ ಹಾಕುತ್ತೆ. ಈ ಶರೀರ ಕೇವಲ ಒಂದು ಯಂತ್ರ, ಮತ್ತು ಇದು ಶರೀರದ ಜೊತೆ ಬದುಕು ಯಾಂತ್ರಿಕ ಬದುಕು ಅಂತ. ಒಂದು ಯಾವತ್ತಾರು ವಿಚಾರ ಮಾಡಿದ್ದೀರೇನು? ನಾವು ಈ ಶರೀರನ ಇಟ್ಕೊಂಡಾಗ ನನಗಿವತ್ತು ಪ್ರೀತಿ ಬಂತು, ಕರುಣೆ ಬಂತು, ನನ್ನ ಇಚ್ಛಾಶಕ್ತಿ, ಈ ವಿಶ್ವಾಸ, ಈ ಸ್ನೇಹ, ಇವೆಲ್ಲ ಎಲ್ಲಿದೆ? ಇದೇನು ವಸ್ತು? ಶರೀರ ಕಾಣುವಂಥದ್ದು ಅರ್ಥ ಆಗ್ತದೆ, ಆದರೆ ಕಾಣದೇ ಇರುವಂತಹ ಈ ವಾತ್ಸಲ್ಯ, ಮಮಕಾರ, ಪ್ರೀತಿ, ಸ್ನೇಹ, ವಿಶ್ವಾಸ, ಇವುಗಳ ಎಕ್ಸಿಸ್ಟೆನ್ಸು ಇದೆಯಲ್ವಾ? ಹಾಗಾದರೆ ಈ ಕಾಣುವ ಜಗತ್ತಲ್ಲಿ ಇರುವ ಶರೀರದಲ್ಲಿ ಕಾಣದೇ ಇರುವಂತಹ ಈ ಭಾವನೆಗಳ ಬದುಕು, ಅದರ ಎಕ್ಸಿಸ್ಟೆನ್ಸ್ ಎಲ್ಲಿ? ಸೊ ಹಾಗಾದರೆ ನಮ್ಮೊಂದಿಗೆ ಕಾಣುವ ಜಗತ್ತಿದೆ, ಕಾಣದೇ ಇರುವ ಜಗತ್ತು ಇದೆ. ಇದನ್ನು ನಾವು ಕಂಡುಕೊಂಡಾಗ ಆಗ ಕಾಣುವ ಜಗತ್ತು ಕೇವಲ ಭ್ರಮೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ನಾವು ಬರ್ತೇವೆ. ಬರೋದ್ರಿಂದ ಏನಾಗ್ತದೆ? ಒಂದು ಜಾಗೃತ ಅವಸ್ಥೆ ನಮ್ಮಲ್ಲಿ ಉಂಟಾಗತ್ತೆ. ಈ ಶರೀರ ಬದಲಾಗತ್ತೆ, ಈ ಜಗತ್ತು ಬದಲಾಗತ್ತೆ. ಜಗತ್ತು ಬದಲಾದಾಗ, ಶರೀರ ಬದಲಾದಾಗ, ಶರೀರದಿಂದ ಉಂಟಾದ ಸಂಬಂಧಗಳು ಬದಲಾದಾಗ, ಜನರು ಬದಲಾದಾಗ, ವ್ಯಕ್ತಿಗಳು ಬದಲಾದಾಗ, ಪರಿಸ್ಥಿತಿಗಳು ಬದಲಾದಾಗ ನೋವು ಉಂಟಾಗೋದಿಲ್ಲ. ಸೊ ಇದು ಸತ್ಯದ ದಾರಿಯಲ್ಲಿ ಇದ್ದಾಗ, ಅಸತ್ಯವನ್ನು ನಂಬೋದನ್ನು ಬಿಟ್ಟಾಗ ಸಿಗುವಂಥ ಲಾಭ. ಮೂರನೇ ಅತಿ ದೊಡ್ಡ ಭ್ರಮೆ ಏನಪ್ಪ ಅಂತಂದರೆ, ಸಂತೋಷ ನಮಗೆ ಹೊರಗಡೆಯಿಂದ ಸಿಗ್ತದೆ, ಹೊರಗಡೆ ವಸ್ತುಗಳಿಂದ ಸಿಗ್ತದೆ, ಅಥವಾ ನನ್ನಿಂದ ಆಚೆಯಿಂದ ಸಿಗ್ತದೆ ಅನ್ನುವಂಥದ್ದು. ಅದನ್ನು ಕಂಡುಕೊಂಡಂಥವ್ರು ಯಾರಾದರೂ ಈ ಭೂಮಿ ಮೇಲೆ ಇದ್ದರೆ ಅವರು ಟೇಬಲ್ ಗುದ್ದಿ ಹೇಳಬೇಕಲ್ವಾ, ನಾನು ಈ ಪ್ರಪಂಚದಿಂದ ಎಲ್ಲವನ್ನೂ ಗಳಿಸಿಕೊಂಡು ಸಂತೋಷವಾಗಿದ್ದೇನೆ. ಸಂತೋಷವಾಗಿದ್ದು ನಿಜವಾಗಿದ್ದರೆ ಅಂಥವರು ಪ್ರೊಕ್ಲೇಮ್ ಮಾಡಬೇಕಲ್ಲ, ಅವರು ಡಂಗೂರ ಸಾರಿಸಿ ಹೇಳಬೇಕಲ್ಲ, ನಾನು ಸಂತೋಷವಾಗಿದ್ದೇನೆ. ಯಾರೂ ಹೇಳಲಿಲ್ವಲ್ಲ ಇಷ್ಟು ದೊಡ್ಡ ಇತಿಹಾಸದಲ್ಲಿ ಅನ್ನುವಂಥದ್ದು. ನಾವು ಕೂಡ ನಮ್ಮ ಜೀವನವನ್ನು ಪರೀಕ್ಷೆ ಮಾಡಿದಾಗ ನಮಗೆ ಗೊತ್ತಿರುವಂಥವ್ರು ಯಾರು ಸಮಾಜ ಹೇಳಿರುವಂತಹ ಯಶಸ್ವಿ ಜನರು, ಮನೆ, ಬಂಗ್ಲೆ, ಕಾರು, ಆಸ್ತಿ ಪಾಸ್ತಿ, ದೊಡ್ಡ ದೊಡ್ಡ ಹುದ್ದೆಗಳನ್ನು ಮಾಡಿಕೊಂಡಿದ್ದಾರೋ ಅವರಲ್ಲೂ ಅಂಥವ್ರು ನಮ್ಮ ಪರಿಚಯದಲ್ಲಿ ಇದ್ದಾಗ ಅವರಲ್ಲೂ ಕೂಡ ಆ ಆನಂದವನ್ನು ನಾವು ನೋಡಲಿಲ್ವಲ್ಲ, ಅಪರಿಮಿತವಾದ ಸಂತೋಷವನ್ನು ನೋಡಲಿಲ್ಲಲ್ಲ, ಅವರು ಅದೇ ದುಃಖದಲ್ಲೇ ಇದ್ದಾರಲ್ಲ. ಸೊ ಆವಾಗ ಒಂದು ಅರ್ಥ ಆಯಿತು, ಹೇಗೆ ಮೀನನ್ನು ನೀರಿನಿಂದ ಆಚೆ ತೆಗೆದು ಅದಕ್ಕೆ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯದಿಂದ ಲಾಲನೆ ಪೋಷಣೆ ಮಾಡಿದರೆ ಅದಕ್ಕೆ ಅದರ ಅಳಿವು ಇಲ್ವೋ, ಅದರ ಇರುವಿಕೆ ಕೇವಲ ನೀರಿನಲ್ಲಿದೆ. ಹಾಗೆ ಈ ಜಗತ್ತು, ಈ ಶರೀರ ತುಂಬಿರೋ ಜಗತ್ತಿನಲ್ಲಿ ಅಪರಿಮಿತವಾದ ಆನಂದ ಸಿಗಬೇಕಂದ್ರೆ ಮೀನಿಗೆ ಹೇಗೆ ನೀರೋ ಹಾಗೆ ನಮಗೆ ದೈವಿಕ ಆನಂದ, ಡಿವೈನ್ ಬ್ಲಿಸ್, ಅನುಪಮವಾದ ಶಾಶ್ವತ ಸತ್ಯದ ಆನಂದದ ಅನುಭೂತಿಯಲ್ಲಿಯೇ ನಿಜವಾದ ಆನಂದ ಸಿಗ್ತದೆ ಹೊರತು ಹೊರಗಡೆ ವಸ್ತುಗಳಿಂದಲ್ಲ, ಶರೀರದಿಂದಲ್ಲ, ಜಗತ್ತಿನಿಂದಲ್ಲ. ಇದು ಪರಮ ನಿಯಾಮಕನ ಒಂದು ಸೃಷ್ಟಿಯ ಲೀಲೆ. ಆ ಲೀಲೆಯಲ್ಲಿ ಪ್ರಾತಿಭಾಸಿಕ ಸತ್ಯ ಅಂತ ಹೇಳ್ತೀವಿ. ಆ ಲೀಲೆಯಲ್ಲಿ ಕಾಣಲ್ಪಡುವಂತಹ ತಾತ್ಕಾಲಿಕ ಸತ್ಯ, ಅದು ಮಿರರ್ ಇಮೇಜ್ ಅಂತ ಹೇಳಿ. ಯಾವ ಮನುಷ್ಯನಿಗೆ ಮಲಗೋಕ್ಕೆ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ನಿದ್ರೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂತಂದರೆ ಈ ನಿದ್ರೆಯಲ್ಲಿ ಈ ಶರೀರನೂ ಇರೋದಿಲ್ಲ, ಈ ಜಗತ್ತೂ ಇರೋದಿಲ್ಲ. ಸೊ ಅಲ್ಲಿ ಕೇವಲ ಆನಂದ ಮಾತ್ರ ಇರ್ತದೆ. ನಾವು ಪ್ರಶ್ನೆ ಮಾಡಬೇಕು, ಹುಟ್ಟೋದಕ್ಕಿಂತ ಮುಂಚೆ ಎಲ್ಲಿದ್ವಿ, ಹೇಗಿದ್ವಿ ಅಂತ ಹೇಳಿ. ಸೊ ಹುಟ್ಟೋದಕ್ಕಿಂತ ಮುಂಚೆ ಎಲ್ಲಿದ್ವಿ, ಹೇಗಿದ್ವೋ ಆನಂದವಾಗಿದ್ವಿ. ಬಟ್ ಈ ಶರೀರ ಧಾರಣೆ ಮಾಡ್ಕೊಂಡ್ಮೇಲೆ, ಈ ಜಗತ್ತಿಗೆ ಬಂದ ಮೇಲೆ ಆ ಅಪರಿಮಿತವಾದ ಆನಂದ ಇಲ್ಲ ಅಂತ. ಆದರೂ ನಾವು ಆ ಸೋರ್ಸಿಂದ ದೂರ ಇಲ್ಲ ಅನ್ನೋದಕ್ಕೆ ಪ್ರತಿ ದಿವಸ ಆ ನಿದ್ರಾವಸ್ಥೆಯಲ್ಲಿ ಇರಬೇಕಾದಾಗ, ಶರೀರ ಇಲ್ಲದೆ ಇರುವಂಥ ಸ್ಥಿತಿ, ಮನಸ್ಸಿನ ಆ ಓಡಾಟಗಳಿಲ್ಲದೆ ಅಂತ ಸ್ಥಿತಿಯಲ್ಲಿ ಅಪರಿಮಿತವಾದ ಆನಂದವನ್ನು ಅನುಭವಿಸೋದೇ ಸಾಕ್ಷಿ. ಒಂದು ಪರಮಾನಂದ ಅನ್ನುವಂಥದ್ದಿದೆ, ಅದು ಪರ್ಮನೆಂಟ್ ಆಗಿದೆ, ಅದು ಇಂಪರ್ಮನೆಂಟ್ ಜೊತೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಅಶಾಶ್ವತವಾದಂತಹ ಈ ಜಗತ್ತಿನಲ್ಲಿ, ಅಶಾಶ್ವತವಾದಂತಹ ಈ ಶರೀರ, ಅಶಾಶ್ವತವಾದಂತಹ ಸಂಪತ್ತು, ಮತ್ತು ಈ ವ್ಯಾವಹಾರಿಕ ಯಶಸ್ಸು, ಇದೆಲ್ಲವೂ ಕೂಡ ಶಾಶ್ವತಕ್ಕೆ ಮೀರಿದ ಆನಂದವನ್ನು ಕೊಡೋದಿಲ್ಲ ಅನ್ನುವಂತಹ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು
ನಾವು ವ್ಯಾವಹಾರಿಕ ಜಗತ್ತಿನಲ್ಲಿ ವ್ಯವಹಾರಬದ್ಧವಾಗಿದ್ದು ಆ ಭಗವಂತನ ಅನಂತತೆಯಲ್ಲಿ ಶಾಶ್ವತವಾದದಲ್ಲಿ ನಮ್ಮ ಮನಸ್ಸನ್ನು ಇಟ್ಟು ಶರೀರದ ಸೇವೆಯನ್ನು ಅದಕ್ಕೆ ಮಾಡ್ತಾ ನಾವು ಸಂತೋಷದಿಂದ ಆನಂದದಿಂದ ಬದುಕುವ ದಾರಿ ಮೋಕ್ಷಕ್ಕೆ ದಾರಿ. ಇಲ್ಲದಿದ್ದರೆ ಈ 3 ಭ್ರಮೆಗಳನ್ನು ನಂಬಿ ಬದುಕಿದರೆ ಅದು ದುಃಖದ ದಾರಿ ಅನ್ನುವಂಥದ್ದು ಋಷಿಗಳ, ಹಿರಿಯರ, ಸಿದ್ಧರ, ಯೋಗಿಗಳ, ಸಾಧು ಸಂತರ ಅವರ ಸಾಕ್ಷಾತ್ಕಾರದ ಮಾತುಗಳು. ಇವತ್ತು ಆ ವಿಚಾರಗಳು ನಮಗೂ ಕೂಡ ಸಾಕ್ಷಾತ್ಕಾರ ಆಗಿದೆ. ಈ ವಿಚಾರವನ್ನು ನಿಮ್ಮ ಜೊತೆನೂ ಹಂಚಿಕೊಂಡಿದ್ದೇನೆ. ನೀವು ವಿಚಾರ ಮಾಡಿ, ನಿಮಗೂ ಇದು ಮಾತು ಸರಿ ಅನಿಸಿದರೆ ಈ 3 ಭ್ರಮೆಗಳಿಂದ ಆಚೆ ಬಂದು ಆತ್ಮಾನಂದದಲ್ಲಿ ನಾವು ಆನಂದವಾಗಿರೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.